ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಮತದಾನ ನಡೀತಾ ಇದೆ ನಾವು ಜಿಲ್ಲಾವಾರು ಕೂಡ ಒಂದಿಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ನಾವು ಸ್ಕ್ರೀನ್ನ ಕೆಳಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 12.82% ಮತದಾನ ಆಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 8.74% ಮತದಾನ ಆಗಿದೆ. 9 ಗಂಟೆ ತನಕ ಆಗಿರುವಂಥ ಮತದಾನದ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ನಾವು ಆ ಪೋಲ್ ಮೀಟರ್ನ ನೀವು ನೋಡ್ತಿರ್ಬೋದು. 8.14 8.14 ಅವರೇ ಕರ್ಕೊಂಬಂದು ಹಾಕಿಸ್ಬೇಕು. ದೇಶದ 2ನೇ ಹಂತದ ರಾಜ್ಯದ ಮೊದಲನೇ ಹಂತದ ಮತದಾನ ನಾವು ಅದನ್ನು ತೋರಿಸ್ತಾ ಇದ್ದೀವಿ. 14 ಕ್ಷೇತ್ರಗಳಲ್ಲಿ 9 ಗಂಟೆವರೆಗೆ 9.21% ಮತದಾನ ಆಗಿದೆ. ಪರವಾಗಿಲ್ಲ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ 8.64. ನಾವು ಹೆಲ್ದಿ ಆಗಿರಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಬೆಂಗಳೂರು ಉತ್ತರದಲ್ಲಿ, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 9.08% ಮತದಾನ ಆಗಿದೆ. ಬನ್ನಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಮತ ಹಾಕಿ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಮಾಡಿ ಎವ್ರಿ ವೋಟ್ ಕೌಂಟ್ಸ್. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿಯೊಂದು ವೋಟ್ ಕೌಂಟ್ ಆಗುತ್ತೆ. ಮಾಡಿ ಎವ್ರಿ ವೋಟ್ ಕೌಂಟ್ಸ್. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿಯೊಂದು ವೋಟ್ ಕೌಂಟ್ ಆಗುತ್ತೆ. ಮಾಡಿ. ಬಟ್ ಅಟ್ಲೀಸ್ಟ್ ಒಂದು 80% 85% ವೋಟಿಂಗ್ ಆಗಬೇಕು. ಆವಾಗಲೇ ನಮ್ಮ ದೇಶದಲ್ಲಿ ಯಾರು ಇರಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಬಂದು ವೋಟ್ ಮಾಡಿ. ರಗಣ, ಮತದಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಲ್ಲರೂ ಬಂದು ಮತ ಹಾಕಬೇಕು ಅನ್ನೋದು. ಯಾಕಂದರೆ ಇತ್ತೀಚೆಗೆ ಯೂತ್ಸು ಜಾಸ್ತಿ ಬರ್ತಾ ಇಲ್ಲ ಮತದಾನವನ್ನು ಮಾಡೋದಕ್ಕೆ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದರೆ ಏನು? ಇದು ತುಂಬ ಜನ ಮತದಾನ ದಾನ ಅಲ್ಲಮ್ಮ, ಮತ ಹಕ್ಕಿದು. ನಮ್ಮ ಹಕ್ಕನ್ನ ಚಲಾಯಿಸಬೇಕು. ನಿಮ್ಗೆ ಬದಲಾವಣೆ ಬೇಕಂದರೆ ನೀವು ಹೊರಗಡೆ ಬಂದು ನಿಮ್ಗೆ ಯಾರು ಬೇಕು, ಯಾರು ಮಾತು ಕೇಳಿ ನಿಮ್ಗೆ ಏನು ಅನಿಸುತ್ತೆ ತಿಳ್ಕೊಂಡು ನೀವು ನಿಮ್ಮ ಹಕ್ಕನ್ನ ಚಲಾಯಿಸಬೇಕು. ಬಿಡಬೇಡಿ, ಇದು ನಿಮ್ಮ ಹಕ್ಕು. ಒಬ್ಬ ಸಿಟಿಸನ್ ಆಗಿ ನಿಮ್ಮ ಹಕ್ಕಿದು. ನಾವು ಮಾಡ್ತೀವಿ, ನೀವು ಮಾಡಿ. ಪುನೀತ್ ಅವರು ನಿಮ್ಮ ಜೊತೆ ಬರ್ತಾಯಿದ್ರು, ಅದೇನಾದರೂ ಮಿಸ್ ಮಾಡ್ಕೊಳ್ತೀರಾ? ತುಂಬ ನಾವೆಲ್ಲ ಫುಲ್ ಕುಟುಂಬ ಬರ್ತಾಯಿದ್ವಿ. ಅಪ್ಪಾಜಿ, ಅಮ್ಮ, ಶಿವಣ್ಣ, ಅಪ್ಪು, ನಾನು ಬರ್ತಾಯಿದ್ವಿ. ಕ್ರಮೇಣ ಒಬ್ಬೊಬ್ಬರ ಕಮ್ಮಿ ಆಗ್ತಾ ಹೋದರು. ಒಂದು 3 ವರ್ಷದಿಂದ ಅಪ್ಪು ಬಂದಿದ್ರು ಜೊತೆಗೆ. ಇವಾಗ ಅಶ್ವಿನಿ ಕರ್ಕೊಂಬರ್ತಾಯಿದ್ವಿ. ಮುಂದಿನ ಸಲ ಬಂದಾಗ ಅಪ್ಪು ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರು ಬರ್ತಾರೆ. ಇಬ್ಬರು ಮಕ್ಕಳು ಬಂದು ಹಾಕ್ತಾರೆ. ಕುಟುಂಬನ ಕರ್ಕೊಂಬಂದು ಹಾಕಿ, ಫ್ಯಾಮ್ಲಿನ ಯಾವಾಗಲೂ. ಮಕ್ಕಳನ್ನ ಹೊರಗಡೆ ಕರ್ಕೊಂಬನ್ನಿ. ಇದರದ್ದು ಇಂಪಾರ್ಟೆನ್ಸ್ ಹೇಳಿ, ನಿಮ್ಮ ಜೊತೆಗೆ ಕರ್ಕೊಂಬನ್ನಿ. ಹೇಳಿ, ತುಂಬ ಕಡೆ ಬ್ರಾಂಚಸ್ ಹಾಕಿದ್ದಾರೆ, ನಮಗೆ ಈಸಿ ಮಾಡಿಕೊಟ್ಟು. ಒಂದು ಕಾಲದಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು, ಎರಡೆರಡೇ ಇತ್ತು. ಈಗ ಎಲ್ಲ ಕಡೆ ಒಂದೊಂದು ಸ್ಟ್ರೀಟಲ್ಲಿ ಹಾಕಿದ್ದಾರೆ. ಎಲ್ಲರೂ ಬಂದು ವೋಟ್ ಮಾಡಿ. ನಿಮ್ಮ ದೇಶಕ್ಕೋಸ್ಕರ ಒಂದು ½ ಅವರ್ ಸ್ಪೆಂಡ್ ಮಾಡೋಕ್ಕಾಗಲ್ವ? ನಾವು ಮಾಡಬೇಕು. ಅಣ್ಣವರು ರಾಜಕೀಯದಿಂದ ದೂರ ಇದ್ದರು, ಆದರೆ ಯಾವಾಗಲೂ ಪ್ರತಿ ವರ್ಷ ಅಂದರೆ 5 ವರ್ಷಕ್ಕೆ ಬರೋ ಎಲೆಕ್ಷನಲ್ಲಿ ಅವರು ಬಂದು ಮತದಾನವನ್ನು ಚಲಾಯಿಸ್ತಾ ಇದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅವ್ರು ಏನಂದರೆ ಈಗಲೂ ಅವ್ರ ವಿಡಿಯೋಸ್ ವೈರಲ್ ಆಗುತ್ತೆ. ನನ್ನ ಕರ್ತವ್ಯ ಇದು. ರಾಜ್ಕುಮಾರ್ ಆಗಲಿ ಯಾರಾಗಲಿ, ನಮ್ಮ ಕರ್ತವ್ಯ ಹೊರಗಡೆ ಹೋಗಿ ನಾವು ಲೈನಲ್ಲಿ ನಿಂತ್ಕೊಂಡು ಹಾಕಬೇಕು. ನಮ್ಮ ತಂದೆ ಲೈನಲ್ಲೇ ನಿಂತ್ಕೊಳ್ಳೋದು. ಏನು ಹೇಳ್ತಾ ಇದ್ರು, ಏನಾದರೂ ಹೇಳ್ತಿದ್ರಾ? ಇಲ್ಲ, ಅಪ್ಪಾಜಿ ಇಲ್ಲ, ಎಲ್ಲರೂ ಇನ್ನು ಯಾರು ಇದೆ ಎಲ್ಲರೂ ಕಳಿಸ್ಬಿಡಪ್ಪ. ಅಮ್ಮ ನಮ್ಮ ತಾಯಿ ಹೇಳೋರು, ಪಾರ್ವತಿ ಇನ್ನು ಯಾರು ಇದೆ ಎಲ್ಲರೂ ಕಳಿಸು, ಮನೆಯಿಂದ ಕೆಲಸದವ್ರಿಗೆಲ್ಲ ಲೀವ್ ಕೊಟ್ಟು ಕಳಿಸು ಅಂತ ಹೇಳೋರು. ಹಾಂ, ಅವ್ರವ್ರ ಹಕ್ಕನ್ನ ಯಾರು ಕಿತ್ಕೋಬೇಡಿ, ಎಲ್ಲರಿಗೂ ಕಳಿಸಿ. ಆದರೆ ಯಾರಿಗೂ ಅವರು ಯಾರಿಗೆ ಹಾಕಬೇಕು, ಏನು ಮಾಡಬೇಕು ಅದು ಯಾವತ್ತೂ ಹೇಳಲಿಲ್ಲ. ನಮಗೂ ಹೇಳಲಿಲ್ಲ, ಅವ್ರು ಯಾರಿಗೂ ಹೇಳಲಿಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ರಾಘಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಎಸ್, ರಾಘಣ್ಣ ಅವ್ರು ಹೇಳಿದಂಥ ಮಾತಿದೆಯಲ್ಲ ನೋಡಿ. ನಾವೆಲ್ಲರೂ ಒಟ್ಟೊಟ್ಟಾಗಿ ಬರ್ತಾ ಇದ್ವಿ. ಅಪ್ಪಾಯಿ ಅಮ್ಮನ ಜೊತೆ ಸೇರ್ಕೊಂಡು ಒಬ್ಬೊಬ್ಬರೇ ಕಡಿಮೆ ಆದರು. ಪರವಾಗಿಲ್ಲ. ಏನಂದ್ರೆ ಮುಂದಿನ ದಿನಗಳಲ್ಲಿ ಈಗ ಅಶ್ವಿನಿ ಬರ್ತಾ ಇದ್ದೀವಿ. ನಂತರ ಅವ್ರ ಮಕ್ಕಳುಗಳು ಕೂಡ ದೊಡ್ಡವರಾಗಿ ಮತ ಚಲಾಯಿಸ್ಲಿಕ್ಕೆ ಬರ್ತಾರೆ ಅಂತ ನೋಡಿ. ಇದು ಒಂದು ಇಡೀ ಕುಟುಂಬ ಬಂದು ಮತ ಚಲಾಯಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ಅದೇ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್.